ಸಾರ್ ಸಾರ್ ಯಾರೋ ನೀನು? ನಮಸ್ಕಾರ ಸರ್. ದಯಾನಂದ ಕಾಲೋನಿಲಿ ಗಣೇಶನ್ ಕೂರಿಸ್ತಾ ಇದೀವಿ, ಅದಕ್ಕೆ ಡೊನೇಷನ್ ಪಕ್ಕದ ಕಾಲೋನಿಲಿ ನೀವು ಕೂರಿಸೋ ಮಣ್ಣಿನ ಗಣೇಶನಿಗೆ ನಾನೇನೋ ಡೊನೇಷನ್ ಕೊಡ್ತೀನಿ, ಆದ್ರೆ ನಮ್ಮನೇಲಿರೋ ಓಡಾಡೋ ಗಣೇಶನಿಗೆ ನೀವೇನು ಡೊನೇಷನ್ ಕೊಡ್ತೀರಾ? ಏನು ಓಡಾಡೋ ಗಣೇಶನ? ಹೌದಯ್ಯ. ಲೇ ಗಣೇಶ. ಅದೇನ್ ಸಾರ್ ನಿಮ್ ಗಣೇಶನ್ ಹಂಗ್ ಕರಿತೀರಾ? ನನ್ನ ಮಗನ್ನ ಇನ್ ಹೇಗಯ್ಯ ಕರೀಲಿ? ಲೇ ಗಣೇಶ. ಡ್ಯಾಡಿ ಚಳಿ ಚಳಿ ತಾಳೆನು ಈ ಚಳಿಯ. ಸಾರ್ ಬರೀ ಮೇಲೆ ಹಿಂಗ್ ಹೋಗ್ತಿದ್ದಾರೆ. ಇವತ್ತು ಅವನು ಬರ್ತಡೆ, ಈಗ ತಾನೇ ಮುಗಿಸ್ಕೊಂಡು ಅಲಂಕಾರ ಮಾಡ್ಕೊಳಕ್ ಹೊರಟಿದ್ದಾನೆ. ಇವ್ರು ಯಾರು ಸಾರ್? ಪಾಂಡು, ಜೇಮ್ಸ್ ಪಾಂಡು. ಕೆಳಗ್ ಬಿದ್ದೋಗೋ, ಬೇಗ ಬಿದ್ದೋಗೋ. ಏನ್ ಸರ್ ಪಟಾಕಿ ಗನ್ನಲ್ಲಿ ಶೂಟ್ ಮಾಡಿದ್ರೆ ಯಾರಾದ್ರೂ ಬಿದ್ದೋಯ್ತಾರ? 150ನೇ ವ್ಯಕ್ತಿ. ತಗೋ. ಎಸ್ ಮೇಡಮ್, ಯಾವ ಬಿಲ್ಲು? ಓಲ್ಡ್ ಬ್ಯಾಲೆನ್ಸ್ ಮೇಡಮ್. ಎಷ್ಟಪ್ಪ ಕೊಡ್ಬೇಕು? 600 ರೂಪಾಯಿ ಮೇಡಮ್. ಹೌದಾ, ಆಯ್ತು. ಈಗ ಟಿವಿನ ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಳ್ತೀವಿ. ದುಡ್ಡು ಕಟ್ಲಿಲ್ಲ ಅಂದ್ರೆ ಏನಪ್ಪ ಮಾಡ್ತಾರೆ? ಕೊಟ್ಟವ್ರು ಸುಮ್ಮನೆ ಇರ್ತಾರೆ ಮೇಡಮ್, ಬಂದು ಟಿವಿ ನೋಡ್ತಾರೆ. ಕರೆಕ್ಟ್. ಈಗ ಫ್ರಿಜ್ ನ ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಂಡಿರ್ತೀವಿ, ನಾವು ಪೇ ಮಾಡಿಲ್ಲ ಅಂದ್ರೆ ಅವನೇನ್ ಮಾಡ್ತಾನೆ? ಬಂಡವಾಳ ಸುಮ್ಮನೆ ಇರ್ತಾನೆ ಮೇಡಮ್, ಬಂದು ಎತ್ತಕೊಂಡೋಗ್ತಾನೆ ಫ್ರಿಜ್ ನ. ಓ, ಇದು ನ್ಯಾಯವಾದ ಮಾತು. ಈಗ ವಸ್ತು ಕೊಟ್ಟು ವಾರಸ್ದಾರ ದುಡ್ಡು ಕೊಟ್ನಿಲ್ಲ ಅಂದ್ರೆ ಕೊಟ್ಟು ವಸ್ತುನ ವಾಪಸ್ ನೋಡೋಯ್ತಾನೆ. ಮೇಡಮ್ ಮೇಡಮ್. ಅಯ್ಯ, ಯಾಕ್ರೆ ಅನ್ನ ಬೆಳ್ಬೆಳ್ಗೆನೆ ಗೋಳೆ ಕೊತ್ತೀರಾ? ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ಅಬ್ಬಾ, ನಿಜವಾಗ್ಲೂ ಇವೆಲ್ಲ ಹುಡುಗಿರಾ? ಓಕೆ ಓಕೆ, ನನಗೆ ಲೇಟ್ ಆಯ್ತು, ನಾನೇನು ಹೊರಡ್ತೀನಮ್ಮ. ಏನೇ ಇದು, ಅದೇ ಕಂಪನಿ ಅದೇ ಪ್ರಾಡಕ್ಟ್, ಅದಕ್ಕೆ ಯಾಕೆ ಇಷ್ಟೊಂದು ಬಿಲ್ಡಪ್? ಇವತ್ತಿಂದ ಹೊಸ ಕಂಪನಿ, ಅಯ್ಯೋ ಹೊಸ ಪ್ರಾಡಕ್ಟ್, ನಂಬರ್ 1 ಸ್ಯಾಂಡಲ್ ಸೋಪ್. ಮೇಡಮ್, ಇದನ್ನ ಬೆಳಗ್ಗೆ ಒಂದ್ ಸಾರಿ ಯೂಸ್ ಮಾಡಿದ್ರೆ ಎಂಟೈರ್ ಡೇ ಬಾಡಿ ಫ್ರೆಶ್ ಆಗಿರುತ್ತೆ. ಆಕ್ಚುಲಿ ಮಾರ್ಕೆಟ್ ನಲ್ಲಿ ಇದು ಸಿಗೋ ರೇಟ್ಗಿಂತ ಅರ್ಧ ರೇಟ್ನ ನೀವು ಕೊಡ್ತೀರಿ ಅಷ್ಟೇ ತಾನೇ? ರೀ ಪ್ಲೀಸ್ ರೀ, ಕಾಟ ಕೊಡ್ಬೇಡ್ರಿ. ಎಷ್ಟೋ ದಿನ ಬಿಟ್ಟು ಈಗ ತಾನೇ ನನ್ನ ಲವರ್ ಜೊತೆ ಸಂತೋಷವಾಗಿದ್ದೀನಿ. ಮದುವೆ ಆದ್ಮೇಲೂ ಗಂಡನ್ನ ಲವರ್ ಅಂತಾನೆ ಹೇಳ್ತಾರಲ್ಲ, ಸಿಂಪ್ಲಿ ಗ್ರೇಟ್. ಹಾಗಾದ್ರೆ ಇಷ್ಟು ದಿನ ನಿಮ್ ಗಂಡ ಊರಲ್ಲಿ ಇರ್ಲಿಲ್ವಾ ಮೇಡಮ್? ರೀ ಇವತ್ತಿಲ್ಲ ರೀ. ಇವ್ರಿಗೆ ಬೇಕಾಗಿರೋ ಪ್ರಾಡಕ್ಟು ಇದಲ್ಲ. ಅಯ್ಯೋ ಅಯ್ಯೋ, ನೋವು ಸ್ವಂಟದಲ್ಲಿ ಅಸಾಧ್ಯ ನೋವು ಮಾರಾಯ್ರೆ. ಏ ನರ್ಸಮ್ಮ, ಬೇಗ ಸೂಜಿ ಪಾಡ್ಲೆ. ನೋವು ಗೀವು ಅಂತ ಡ್ರಾಮಾ ಮಾಡ್ತಾನೆ. ಆಗಾಗ ಮ್ಯಾಂಗ್ಳೂರಿಂದ ಬಂದು ಅಲ್ಲೋವು ಇಲ್ಲೋವು ಅಂತ ಸುಮ್ನೆ ಅಡ್ಮಿಟ್ ಆಗ್ತಾನೆ. ಡಾಕ್ಟರ್ ಫ್ರೆಂಡು ಅಂತ ಸುಮ್ಮನಿದ್ದೀನಿ. ಎಂಥ ಮೋಡಿ ಮಾರಾಯ, ನೋವೆಲ್ಲ ಮಾಯ. ನರ್ಸಮ್ಮ, 7 ಜನ್ಮಕ್ಕೂ ನೀವೇ ನನಗ್ ನರ್ಸಾಗಿ ಬರ್ಬೇಕು. ನೀವು ಸೂಜಿ ನೋವಾಗಲ್ಲ, ತಣ್ಣಗಾಗುತ್ತೆ. ತಲೆ ದೆಮ್ಗೆ ಸೋಡಾ ಇಂಜೆಕ್ಷನ್ ಕೊಟ್ರೆ ತಣ್ಣಗಾಗುತ್ತೆ, ಇನ್ನೇನಾಗುತ್ತೆ. ನರ್ಸಮ್ಮ ನರ್ಸಮ್ಮ ನರ್ಸಮ್ಮ, ನನಗೊಂದು ಅನುಮಾನ ಉಂಟು. ಮಾನ ಅಂತ ಇಲ್ಲ, ಅನುಮಾನ ಆದ್ರೂ ಇದೆಯಲ್ಲ. ಹಾವು ಇಲ್ಲಿ ಕಚ್ಚಿದ್ರೆ ಇಲ್ಲಿ ಕಟ್ ಹಾಕ್ತಾರೆ, ಇಲ್ಲಿ ಕಚ್ಚಿದ್ರೆ ಇಲ್ಲಿ ಕಟ್, ಇಲ್ಲಿ ಕಚ್ಚಿದ್ರೆ ಇಲ್ಲಿ ಕಟ್ ಹಾಕ್ತೀರಾ, ಇಲ್ಲಿ ಕಚ್ಚಿದ್ರೆ ಇಲ್ಲಿ ಕಟ್ ಹಾಕ್ತೀರಾ, ಇಲ್ಲಿ ಕಚ್ಚಿದ್ರೆ ಹೀಗೆ ಹಾಕ್ತೀವಿ.
ಎಕ್ಸ್ಕ್ಯೂಸ್ ಮೀ, ನಾನೊಂದು ಲೋಕಲ್ ಕಾಲ್ ಮಾಡಬೇಕು. ಮಾಡಿ. ಹಲೋ, 60, 90, 120ನಾ? ಹಾಗಾದ್ರೆ 60, 90, 120 ನಿಮ್ ಪಕ್ಕದ ಮನೆನೇ ಇರ್ಬೇಕು. ಸ್ವಲ್ಪ ಕರೆದು ಬಿಡ್ತೀರಾ? ಅಕ್ಕಪಕ್ಕ ಇರಕ್ಕೆ ಫೋನ್ ನಂಬರ್ ಮಕ್ಕಳ ಬೆಳಗ್ಗೆ 5 ರೂಪಾಯಿ ಕೊಟ್ಟು ದರ್ಶನ ಮಾತ್ರ ಕೊಡ್ತೀರಿ. 1 ರೂಪಾಯಿ ಕೊಟ್ಟು ಫೋನ್ ಮಾಡಕ್ಕೆ ಬಂದೆ. ಕಚಡ ನನ್ನ ಮಕ್ಕಳ ಇಡ ಫೋನ್. ನಾನು ಇನ್ನೊಂದು ಲೋಕಲ್ ಕಾಲ್ ಮಾಡ್ಬೋದಾ? ಓ ಎಸ್. ಹಲೋ, ಯಜಮಾನ್ರಮ್ಮ? ಅಯ್ಯೋ ಸಾರಿ ಮಾ, ನಾನು ಆಮೇಲೆ ಮಾಡ್ತೀನಿ ಬಿಡಿ. ಸಾರಿ ಫಾರ್ ದಿ ಡಿಸ್ಟರ್ಬೆನ್ಸ್. ಮಿಸ್, ನಾನು ಕಾಲ್ ಮಾಡ್ಬೇಕಾಗಿತ್ತು. ನೀವು ಸ್ವಲ್ಪ ಬೂತ್ ಒಳಗಡೆ ಹೋಗ್ತೀರಾ? ಹಲೋ, ಹೋಗ್ಬೇಕಾಗಿರೋದು ನೀವು, ಹೋಗಿ. ಹೌದಲ್ವಾ? ಯು ಆರ್ ರೈಟ್. ಸರಿಯಾಗಿ ಬಡ್ಕೊಳ್ತೈತೆ. ವಸಂತ, ಎಲ್ಲ ಸಿದ್ಧವಾಗೈತಿ ತಾನೆ? ನಮ್ ನೀನು ಯಾಕೆ ಟೆನ್ಷನ್ ಆಗ್ತೀಯಾ? ಸ್ವಲ್ಪ ಸುಮ್ನೆ ಇರೆ. ಏನು ಎಲ್ಲ ರೆಡಿನಾ? ಸಿದ್ಧವಾಗೈತೆ ಸರ್. ಅಮ್ಮ ತಾಯಿ ಧನಲಕ್ಷ್ಮಿ, ದಯವಿಟ್ಟು ಹಪ್ಪಿ ತಪ್ಪಿ ಬರೋ ಹುಡುಗಿ ಹತ್ರ ನೀನು ಕನ್ನಡ ಮಾತಾಡಬೇಡ ತಾಯಿ. ಯಾಕೆಂದ್ರೆ ಅವ್ರ ಹತ್ರ ನೀವೆಲ್ಲ ಚೈನಾ ರಿಟರ್ನ್ಸ್ ಬ್ರಿಟಿಷನ್ ಅಂತ ಹೇಳ್ಬಿಟ್ಟು ಸಿಕ್ಕಾಬಿಟ್ಟೆ ಬಿಲ್ಡಪ್ಸ್ ಕೊಟ್ಬಿಟ್ಟಿದೀನಿ. ಬರೋ ಹುಡುಗಿ ಸಾಮಾನ್ಯಳೆಲ್ಲ ಮಲ್ಟಿ ಮಿಲಿಯನರ್. ದಿವಸ ಅವಳ ಕನಸಿನ ರಾಜ ಸಿಗ್ಲಿಲ್ಲ ಅಂತ ಮದುವೆನೇ ಬೇಡ ಅಂತ ಇದ್ದಳು, ಈಗ ಸಿಕ್ಕಿ ಒಪ್ಕೊಂಡ್ಬಿಟ್ಟಿದ್ದಾಳೆ. ಅಂದ್ರೆ ಅವಳು ಬೋ ಸುಂದರಿ ಅನ್ಸುತ್ತೆ ಅಲ್ವಾ? ಅವಳನ್ ಮದ್ವೆ ಆಗೋನು ತುಂಬಾ ಅದೃಷ್ಟ ಮಾಡಿರ್ಬೇಕಲ್ಲ. ಸಾ, ಅವ್ರ ಹೆಸರೇನಂದ್ರಿ? ಏಂಜಲ್. ಅವ್ರಿಗೆ ತಕ್ಕ ಹೆಸರು ಅಲ್ವಾ? ಅವ್ರು ಬಂದ್ರು ಅನ್ಸುತ್ತೆ. ಬನ್ನಿ ರಿಸೀವ್ ಮಾಡೋಣ. ಕಮನ್ 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 ಬನ್ನಿ. ಹಾಯ್. My beauty. Fire in the mountain. Run, run, run. Fire in the mountain. Run, run, run. Fire in the mountain. Run, run. ಏನೋ ನಿಮ್ಮ ಅಣ್ಣ ಹೋಗ್ತಿದ್ದಾನೆ? ಅವನು ಜಾಗಿಂಗ್ ಹೋಗ್ತಿದ್ದಾನೆ. ಅಂದ್ರೆ ಗಾಡಿ ಅಲ್ಲೆಲ್ಲಾದ್ರೂ ಪಾರ್ಕ್ ಮಾಡಿ ಜಾಗ? ಇಲ್ಲ, ಗಾಡಿನಲ್ಲೇ ಜಾಗಿಂಗ್ ಹೋಗ್ತಾನೆ. ಸರಿಯಾಗದಿರಿ ಅಣ್ತಂದಿರು. ಏನು ಅವನ ಹೆಸರು? ಪಾಂಡು, ಜೇಮ್ಸ್ ಪಾಂಡು. ಏನು ಜೇಮ್ಸ್? ಬರ್ತಾ ಬರ್ತಾ ಹುಡುಗಿರ್ದೆಲ್ಲ ಜಾಸ್ತಿ ಆಗೋಯ್ತು. ಹೋಗ್ತಾ ಹೋಗ್ತಾ ಸರಿ ಹೋಗದ್ ಬಾರೋ. ಆಯ್ತು, ಮುಚ್ಕೋ. ಗಂಡಸರು ಮಾತ್ಗೂ ಮುಚ್ಕೋ ಅಂತಿರಲ್ಲ, ಅದಕ್ಕಿಂತ ಒಳ್ಳೆ ಕೆಟ್ಟ ಮಾತ್ ಬರಲ್ವೇನ್ರೋ ನಿಮ್ಗೆ? ನಮ್ ಹುಡ್ಗಿರ್ ನೋಡ್ ಕಲ್ತ್ಕೊಳ್ರೋ. ಒಂದ್ ನಿಮಿಷ. ನನ್ನ ಹೆಸರು ರಮೇಶ ಅಂತ, ಅರ್ಸಿಕೆರೆಯಿಂದ ಬರ್ತಾ ಇದ್ದೀನಿ. ಇಲ್ಲಿ ಮದನ್ ಪಟೇಲ್ ಅನ್ನೋರು ಎಲ್ಲಿದ್ದಾರೆ ಗೊತ್ತಾ? ಮದನ್ ಪಟೇಲ್ ನಾರ್ತ್ ಇಂಡಿಯನಾ? ಇಲ್ಲ ಇಲ್ಲ, ಪಕ್ಕ ಕನ್ನಡದವ್ರೆ. ಓಹೋ, ಜೇಮ್ಸ್ ಪಟೇಲ್ ತರ ಮದನ್ ಪಟೇಲ್. ಅಡ್ರೆಸ್ ಅರ್ಜೆಂಟ್ ಅಲ್ಲಿ ಅಡ್ರೆಸ್ ಮರ್ತ್ಬಿಟ್ಟು ಬಂದ್ಬಿಟ್ಟೆ. ಟ್ರಿನಿಟಿ ಕಾಲೋನಿ ಅನ್ನೋ ಹೆಸರು ಮಾತ್ರ ಜ್ಞಾಪಕ ಇದೆ. ಉದ್ದಕ್ಕೆ ಕಪ್ಪಗಿದಾರಲ್ಲ ಅವರ? ಅಲ್ಲ, ಮೀಡಿಯಂ ಹೈಟು, ಬೆಳ್ಳಗಿದ್ದಾನೆ. ಬೆಳ್ಳಿಗೆ ಮೀಡಿಯಂ ಹೈಟ್. ಉದ್ದ ಕೂದಲು ಬಿಟ್ಟಿದಾರಲ್ಲ ಅವರ? ಇಲ್ಲ,
ಗುಂಗುರು ಕೂದ್ಲು. ಆ ರಿಂಕಿ ಪಿಂಕಿ ಅಂತ 2 ಮಕ್ಳಿದಾರಲ್ಲ ಅವ್ರಾ? ಅವನ್ಗಿನ್ನೂ ಮದ್ವೆನೇ ಆಗಿಲ್ಲ. ನಮಗ್ ಗೊತ್ತಿರೋ ಹಾಗೆ ಈ ಅಪಾರ್ಟ್ಮೆಂಟ್ ಅಲ್ಲಿ 4 ಜನ ಮದನ್ ಇದ್ದಾರೆ, 3 ಜನ. ಹಾಗಾದ್ರೆ ಅವ್ರು 4ನೇವರೇ ಇರ್ಬೇಕು. ನೀವ್ ಹೇಳೋ ಎಲ್ಲಾ ಲಕ್ಷಣಗಳು ಅವರಲ್ಲಿದೆ. ಅವರು ಯಾರ ಜೊತೆಗೂ ಜಾಸ್ತಿ ಮಾತಾಡಲ್ಲ ಅಲ್ವಾ? ಕರೆಕ್ಟ್, ಅವನೇ. ಅವನ್ ಮನೆ ಎಲ್ಲಿ ಬರುತ್ತೆ? ಜೆ ಬ್ಲಾಕ್ 2nd ಫ್ಲೋರ್, ಡೋರ್ ನಂಬರ್ 17 ಇರ್ಬೇಕು. ಹೊಸೊಬ್ರಿಗೆ ಅಡ್ರೆಸ್ ಹೇಳಿದ್ರೆ ಅವ್ರು ಹೆಂಗ್ ಹುಡುಕೊಂಡದಾರು? ಲೇಲೆ, ನಾವೇ ಹೋಗಿ ತೋರ್ಸ್ ಬರುವ ಬಂದ್ರೆ. ಏನೇ ಹಳ್ಳಿಯವನು ಅಂದ ತಕ್ಷಣ ಅಭಿಮಾನ ಕಾಡ್ಬಿಟ್ಟ? ಅಯ್ಯ, ಹಂಗೇನೂ ಇಲ್ಲ. ಓಸಿ ಕಾಫಿ ಸಿಗ್ತದೆ. ಬಾರಣ, ಮನೆ ತೋರಿಸ್ತೀವಿ. ನನ್ನಿಂದ ನಿಮ್ಗೆ ತೊಂದ್ರೆ ಆಯ್ತೇನೋ? ಅಯ್ಯೋ, ತೊಂದ್ರೆನೇ ಇಲ್ಲ, ಲಾಭನೇ. ಹೌದು, ಮನೆ ನಂಬರ್ ಏನಂದೆ? ಜೆ 17. ಲೇ ಬಸ್ವಾ, ಯಾಕೋ ಇಷ್ಟು ಲೇಟು? ಬೇಗ ಕಸ ಗುಡಿಸಿ ಬಟ್ಟೆ ಒಗ್ದಿಡು. ನಾನ್ ಕಣ. ಏ ರಮೇಶ, ನಡಿಯಾ, ಬಾರೋ, ಬಾ ಬಾ ಬಾ. ಹೇಗಿದೆಯೋ? ಫೈನ್. ಅರ್ಜೆಂಟ್ ಅಲ್ಲಿ ಅಡ್ರೆಸ್ ಮಾಡ್ಬಿಟ್ಟು ಬಂದ್ಬಿಟ್ಟೆ. ಇವರೇ ಅಡ್ರೆಸ್ ತೋರಿಸಿದ್ದು. ನಾವು ಎ ಬ್ಲಾಕ್ ನಲ್ಲೇ ಇರೋದು. ಓ ಹೌದಾ? ಓಕೆ, ಥ್ಯಾಂಕ್ಸ್. ಯಾಕೋ? ಥ್ಯಾಂಕ್ಸ್ ಅಂತೆ ಥ್ಯಾಂಕ್ಸ್. ಒಳ್ಳೆ ಮೂಡಿ ಪಾಟಿನಪ್ಪ. ಅಲ್ಲ, ಫಾರ್ಮಾಲಿಟೀಸ್ ಆದ್ರೂ ಒಳಗ್ ಬನ್ನಿ ಅಂತ ಕರಿಯಕ್ಕಾಗಲ್ವಾ? ಅದನ್ನ ಬಿಟ್ಟು ಹಾಕೋ. ಅಟ್ಲೀಸ್ಟ್ ಬಾಗ್ಲಲ್ಲಾದ್ರೂ ನಿಲ್ಸಿ 3/5 ಕಾಫಿ ನಾವ್ ಕಾಫಿ ಕುಡಿಯೋದ್ರಲ್ಲಿ ಎಷ್ಟು ಬುದ್ಧಿವಂತರು, ಅವ್ನ್ ಕಾಫಿ ಕೊಡೋದ್ರಲ್ಲೂ ಅಷ್ಟೇ ಬುದ್ಧಿವಂತ. ಸರಿ ಸರಿ, ಅದೆಲ್ಲ ಬಿಡು, ಮುಚ್ಕೊಂಡು ನಡಿ ಹೋಗೋಣ. ನಿನ್ ಬಾಯಿಗೆ ಸೆನ್ಸರೇ ಇಲ್ವೇನೆ?